Hi everyone, welcome back to my YouTube channel TSK Tutorials presented by Shivakumar ST. Dear students, in today's class, let us discuss about the most expected and the repeated essay. Yes, that is air pollution. Before that, if you are new to my channel, please do subscribe my channel to watch the most essential videos that are already available in my channel. If you like those videos, please don't forget to leave a comment on those videos. If you felt that it is very useful, then don't forget to share among your friends. ಪ್ರೀತಿಯ ವಿದ್ಯಾರ್ಥಿಗಳೇ, ತಾವಿಲ್ಲಿ ಗಮನಿಸ್ತಾ ಇರೋದು ಆಗಸ್ಟ್ 2024ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿದ್ದು, ಪ್ರಶ್ನೆ ಸಂಖ್ಯೆ 37 ಪ್ರಬಂಧದ ಮೇಲೆ ಇರುತ್ತೆ. ಅದಕ್ಕೆ 4 ಅಂಕಗಳನ್ನ ನಿಗದಿಪಡಿಸಿರ್ತಾರೆ. ಇಲ್ಲಿ ಒಟ್ಟು 3 ವಿಷಯಗಳನ್ನ ನಿಮಗೆ ನೀಡಿರ್ತಾರೆ. ಅದರಲ್ಲಿ ನಾವು ಒಂದು ವಿಷಯವನ್ನ ಆಯ್ಕೆ ಮಾಡಿಕೊಂಡು 4 ಅಂಕಗಳಿಗೆ ಪ್ರಬಂಧವನ್ನು ಬರೆಯಬೇಕಾಗ್ತದೆ. ಇಲ್ಲಿ ನಾವು ಚರ್ಚೆ ಮಾಡಿಕೊಟ್ಟಿರುವಂತಹ ಏರ್ ಪೊಲ್ಯೂಷನ್ ಅನ್ನೋದು ಸಹ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಪ್ರಬಂಧದ ವಿಷಯವಾಗಿದೆ. ಇದಕ್ಕೆ ಅಂಕಗಳನ್ನ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅಂತಂದ್ರೆ, ಇನ್ಕ್ಲೂಷನ್ ಆಫ್ ಆಲ್ ದ ಪಾಯಿಂಟ್ಸ್, ಅಂದ್ರೆ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂತಹ ಎಲ್ಲ ಅಂಶಗಳನ್ನ ಒಳಗೊಂಡು ಪ್ರಬಂಧವನ್ನ ಬರೆದಿದ್ದಾರೆ ಅನ್ನೋದನ್ನ ಗಮನಿಸಿ ಅದಕ್ಕೆ 2 ಅಂಕಗಳನ್ನ ನೀಡ್ತಾರೆ. ಇನ್ನು ಲ್ಯಾಂಗ್ವೇಜ್ ಅಕ್ಯುರಸಿ, ಭಾಷಾ ನಿಖರತೆ, ಅಂದ್ರೆ ನಾವು ಬರೆದಿರುವಂತಹ ಒಂದು ಪ್ರಬಂಧ ಗ್ರಾಮರ್ ಎರರ್ ಇಲ್ಲದೆ ಬರ್ದಿದೀವ ಮತ್ತೆ ಅದರ ವೊಕ್ಯಾಬ್ಯುಲರಿ ಹೇಗಿದೆ ಅನ್ನೋದನ್ನ ಗಮನಿಸಿ ಅದಕ್ಕೆ 2 ಅಂಕಗಳನ್ನ ನೀಡ್ತಾರೆ. ಈ ರೀತಿಯಾಗಿ ಅಂಕಗಳನ್ನ ವಿಂಗಡಣೆ ಮಾಡ್ತಾರೆ. While writing an essay on any topic in any language, we need to follow 3 particular steps. Yes, the first one is introduction, and the second one is development or the body of the essay, and the last one is conclusion. In introduction, we need to write the relevant introductory lines on the topic that we had selected. So here I had written these lines. Air is the free gift of nature. It is essential to all the living beings. If there is no air, there will be no life on the earth. Nowadays, air is being polluted and had become impure for breathing. ಅಂದ್ರೆ ಗಾಳಿಯು ಪ್ರಕೃತಿಯ ಒಂದು ಉಚಿತವಾದಂತಹ ಕೊಡುಗೆಯಾಗಿದ್ದು ಇದು ಎಲ್ಲ ಜೀವಿಗಳಿಗೂ ಅತ್ಯವಶ್ಯಕವಾಗಿದೆ. ಗಾಳಿ ಇಲ್ಲದೆ ಇದ್ದರೆ ಭೂಮಿಯ ಮೇಲೆ ಜೀವಿ ಅಥವಾ ಜೀವಿಗಳು ಜೀವಿಸಲು ಸಾಧ್ಯವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಂತಹ ಒಂದು ಬದುಕುವ ಮೂಲವಾದಂತಹ ಗಾಳಿ ಕಲುಷಿತಗೊಳ್ಳುತ್ತಿದೆ. Under introductory section, we need to write at least 2 to 3 sentences. And the topic that we had chosen is really an excellent topic so that we can write plenty of points. So development ಅಂತಕ್ಕೆ ಬಂದ್ರೆ ನಾವು causes for air pollution, ವಾಯು ಮಾಲಿನ್ಯಕ್ಕೆ ಕಾರಣೀಭೂತವಾದಂತಹ ಅಂಶಗಳನ್ನ ನೋಡ್ತಾ ಹೋಗೋಣ. The chief cause of the air pollution is man. He is polluting the air in order to increase his material comforts. ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತಂದ್ರೆ ಮನುಷ್ಯನಾಗಿರ್ತಾನೆ. ಅವನು ತನ್ನ ಭೌತಿಕ ಸೌಕರ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಗಾಳಿಯನ್ನು ಕಲುಷಿತಗೊಳಿಸ್ತಾ ಇದ್ದಾನೆ. Overpopulation cause air pollution.
ಅಧಿಕ ಜನಸಂಖ್ಯೆಯೂ ಸಹ ವಾಯು ಮಾಲಿನ್ಯಕ್ಕೆ ಅತಿ ಮುಖ್ಯವಾದ ಕಾರಣವಾಗಿದೆ. Industrialization and urbanization are also main cause for air pollution. ಕೈಗಾರೀಕರಣ ಮತ್ತೆ ನಗರೀಕರಣವೂ ಸಹ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗಿದೆ. ಹೆಚ್ಚು ಹೆಚ್ಚು ಕಾರ್ಖಾನೆಗಳು ಸೃಷ್ಟಿಗೊಂಡಲ್ಲಿ ಏನಾಗುತ್ತೆ ಅಂದ್ರೆ ಕಾರ್ಖಾನೆಗಳಿಂದ ವಿಷಪೂರಿತ ಹೊಗೆ ಅನಿಲ ಗಾಳಿಯಲ್ಲಿ ಬೆರೆತು ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗಿದೆ. And the next point is the smoke emitted by vehicles cause air pollution. ವಾಹನಗಳು ಹೊರಸೂಸುವಂತಹ ಹೊಗೆ ವಾಯು ಮಾಲಿನ್ಯಕ್ಕೆ ಕಾರಣವಾಗಿದೆ. So we are using more and more vehicles. So those vehicles emit the smoke. So that causes air pollution. The next one is burning of fuel and oil. Deforestation are also causes air pollution. ಇಂಧನ ಅಥವಾ ತೈಲವನ್ನು ಉರಿಸೋದ್ರಿಂದ ಅರಣ್ಯ ನಾಶ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಹೋಗುತ್ತೆ. And the last one is nuclear weapons, thermal power stations, smoking cigarettes are also cause for air pollution. ಪರಮಾಣು ಶಸ್ತ್ರಾಸ್ತ್ರಗಳು, ಥರ್ಮಲ್ ಪವರ್ ಸ್ಟೇಷನ್ಗಳು ಗಳಿಂದ ಹೊರಬರುವಂತಹ ವಿಷಪೂರಿತ ಅನಿಲದಿಂದ ವಾಯು ಮಾಲಿನ್ಯ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಜನಸಾಮಾನ್ಯರು ಚಟಕ್ಕಾಗಿ ಸೇದುವಂತಹ ಬೀಡಿ, ಸಿಗರೇಟ್ಗಳು ಸಹ ವಾಯು ಮಾಲಿನ್ಯಕ್ಕೆ ಅತಿ ಮುಖ್ಯ ಕಾರಣವಾಗಿವೆ. ಇಷ್ಟು ಅಂಶಗಳನ್ನ ನಾವು ಡೆವಲಪ್ಮೆಂಟ್ ಅಲ್ಲಿ ಪಾಯಿಂಟ್ ವೈಸ್ ಬರೀತಾ ಹೋಗ್ಬೋದು. ನೆಕ್ಸ್ಟ್ ಎಫೆಕ್ಟ್ಸ್ ಅಂದ್ರೆ ಪರಿಣಾಮಗಳನ್ನ ನೋಡೋದಾದ್ರೆ ವಾಯು ಮಾಲಿನ್ಯದಿಂದ ಜನರ ಮೇಲೆ ಅಥವಾ ಜೀವಿಗಳ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಉಂಟಾಗ್ತಿದೆ ಅನ್ನೋದನ್ನ ಗಮನಿಸೋದಾದ್ರೆ, breathing impure air causes many serious and dangerous diseases like cancer, asthma, skin diseases, etc. ಅಶುದ್ಧ ಗಾಳಿಯನ್ನ ಉಸಿರಾಡೋದ್ರಿಂದ ಕ್ಯಾನ್ಸರ್, ಅಸ್ತಮಾ ಮತ್ತೆ ಚರ್ಮ ರೋಗದಂತಹ ಕೆಲವೊಂದು ಭೀಕರ ಅಪಾಯಕಾರಿ ಕಾಯಿಲೆಗಳು ಬರುತ್ತವೆ. ಬ್ರೀತಿಂಗ್ ಇಂಪ್ಯೂರ್ ಏರ್ ಆಲ್ಸೋ ಕಾಸಸ್ ಡೆತ್. ಅಂದ್ರೆ ಅಶುದ್ಧ ಗಾಳಿಯನ್ನು ಉಸಿರಾಡುವುದು ಸಹ ಸಾವಿಗೆ ಕಾರಣವಾಗುತ್ತೆ. ಇಟ್ ಡ್ಯಾಮೇಜಸ್ ದ ಓಝೋನ್ ಲೇಯರ್. ಅಂದ್ರೆ ಇದೇ ರೀತಿ ಏರ್ ಪೊಲ್ಯೂಷನ್ ಹೆಚ್ಚಾಗ್ತಾ ಹೋದ್ರೆ ಓಝೋನ್ ಪದರಕ್ಕೆ ಹಾನಿ ಉಂಟಾಗುತ್ತದೆ. ಇಟ್ ಕಾಸಸ್ ಗ್ಲೋಬಲ್ ವಾರ್ಮಿಂಗ್. ಇದು ಜಾಗತಿಕ ತಾಪಮಾನವನ್ನು ಹೆಚ್ಚಿಸುತ್ತೆ. ಇಟ್ ಸ್ಪಾಯಿಲ್ಸ್ ದ ಬ್ಯೂಟಿ ಆಫ್ ದ ನೇಚರ್. ಇದು ಪ್ರಾಕೃತಿಕ ಸೌಂದರ್ಯವನ್ನ ನಾಶ ಮಾಡುತ್ತೆ. Up to now, we listed out the causes for air pollution. Now, let's point out the remedies for air pollution. ಅಂದ್ರೆ ವಾಯು ಮಾಲಿನ್ಯವನ್ನ ತಡೆಗಟ್ಟುವಲ್ಲಿ ಪರಿಹಾರಗಳನ್ನ ನಾವು ಪಟ್ಟಿ ಮಾಡ್ತಾ ಹೋಗೋಣ. We should plant more and more trees. ಅಂದ್ರೆ ನಾವು ಹೆಚ್ಚು ಹೆಚ್ಚು ಗಿಡ, ಮರ, ಸಸ್ಯಗಳನ್ನ ಬೆಳೆಸೋದ್ರಿಂದ ವಾಯು ಮಾಲಿನ್ಯವನ್ನ ತಡೆಗಟ್ಟಬಹುದು. Awareness should be telecasted in mass media. ಅಂದರೆ ಸಮೂಹ ಮಾಧ್ಯಮಗಳಲ್ಲಿ ವಾಯು ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವೇನ್ ಮಾಡುತ್ತೆ, ಜಾಗೃತಿ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಬೇಕು. Industries should be set up away from cities and emission pipes should be set up high in the sky. ಅಂದ್ರೆ ಕಾರ್ಖಾನೆಗಳನ್ನ ನಗರದಿಂದ ಹೊರವಲಯದಲ್ಲಿ ನಾವು ಸ್ಥಾಪಿಸಬೇಕು. ಮತ್ತೆ ಕಾರ್ಖಾನೆಯಲ್ಲಿ ಎಮಿಷನ್ ಪೈಪ್ಗಳನ್ನ ಬಹಳಷ್ಟು ಎತ್ತರದಲ್ಲಿ ಸ್ಥಾಪಿಸಬೇಕಾಗುತ್ತೆ. ಎಮಿಷನ್ ಟೆಸ್ಟ್ should be made compulsory for the all types of vehicles. ಅಂದ್ರೆ ಎಲ್ಲಾ ರೀತಿಯ ವಾಹನಗಳಿಗೆ ಎಮಿಷನ್ ಪರೀಕ್ಷೆಯನ್ನ ಕಡ್ಡಾಯಗೊಳಿಸಬೇಕಾಗುತ್ತೆ. We must use public transport.
ನಾವು ನಮ್ಮ ಸ್ವಂತ ವಾಹನಗಳನ್ನು ಬಳಸದೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಬಳಸಿದಾಗ ನಾವು ಸಹ ವಾಯು ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೋಬಹುದು. There should be ban on nuclear weapons test. ಅಂದ್ರೆ ಅಣ್ವಸ್ತ್ರ ಪರೀಕ್ಷೆಗಳ ಮೇಲೆ ಸಂಪೂರ್ಣ ನಿಷೇಧವನ್ನ ಹೇರಬೇಕಾಗುತ್ತೆ. ಮೇಕ್ ಯೂಸ್ ಆಫ್ ಸೋಲಾರ್ ಎನರ್ಜಿ, ಅಂದ್ರೆ ಸೌರಶಕ್ತಿಯ ಬಳಕೆ ಮಾಡಿಕೊಂಡಾಗ ಅದು ಯಾವುದೇ ರೀತಿಯ ಪರಿಸರದ ಮೇಲೆ ಇರಬಹುದು ಅಥವಾ ವಾಯು ಮಾಲಿನ್ಯಕ್ಕೆ ಅದು ಕಾರಣವಾಗೋದಿಲ್ಲ. ಅದರಿಂದ ನಾವು ಹೆಚ್ಚು ಸೋಲಾರ್ ಎನರ್ಜಿಯನ್ನ ಬಳಸ್ಕೋಬೇಕು. ಸೊ these are all the remedies that I listed out. Let's move to the final step, that is conclusion. In Kannada, Upasamhara. We know that human beings are the main cause of pollution. It is important to control the air pollution. Without air, we can't survive. So it's our responsibility to keep air clean and make our earth healthy for living. ಅಂದ್ರೆ ನಮಗೆಲ್ಲ ತಿಳಿದಿರುವಂತೆ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಮನುಷ್ಯರೇ. ನಾವು ಇದೇ ಒಂದು ನಿಟ್ಟಿನಲ್ಲಿ ಮುಂದುವರೆದಲ್ಲಿ ಖಂಡಿತ ನಾವು ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವೆಲ್ಲರೂ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು, ಮತ್ತೆ ಜವಾಬ್ದಾರಿಯನ್ನ ತೆಗೆದುಕೊಂಡು ನಮ್ಮ ಭೂಮಿಯನ್ನ ಒಂದು ಆರೋಗ್ಯಕರವಾದಂತಹ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡೋದಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕು ಮತ್ತು ಗಾಳಿಯನ್ನ ಶುದ್ಧವಾಗಿ ಇಟ್ಕೊಳ್ಳುವಂತಹ ನಿಟ್ಟಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ನಾನು ಈ ಒಂದು ಎಸ್ಸೆಯನ್ನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. Thank you one and all for watching this video. If you like this video very much, please do share among your friends.